ಹಲೋ ಗೈಸ್, ಏನಪ್ಪ ನಿನ್ನೆ RCB ವರ್ಸಸ್ RR ಪಂದ್ಯ ಮುಕ್ತಾಯಿತು. ಬಟ್ ಗ್ರೀನ್ ಜರ್ಸಿಯಲ್ಲಿ RCB ಅಂತ ಈಗ ಕಮಾಲ್ ಮಾಡಿ ಗೆದ್ದಿದೆ ಅಂತ ಹೇಳ್ಬೋದು. ಬಟ್ ಪ್ರಿವ್ಯೂ ವಿಡಿಯೋದಲ್ಲಿ ಕೂಡ ನಾನು ನಿಮ್ಗೆ ಹೇಳಿದ್ದೆ, ಹೀಗಾಗಿ ಇವತ್ತು RCB ಗೆಲ್ಲುತ್ತಂತ ಕೂಡ ಹೇಳಿದ್ದೆ. ಬಟ್ RCB ಕಳಪೆ ದಾಖಲೆ ಇದೀಗ ಮತ್ತೊಮ್ಮೆ ಅಳಿಸಿ ಹೋಗಿದೆ ಅಂತಾನೆ ಇಲ್ಲಿ ಹೇಳ್ಬೋದು. ಹೀಗಾಗಿ ಗ್ರೀನ್ ಜರ್ಸಿಯಲ್ಲಿ ಗ್ರೀನ್ ಕಮಾಲ್ ಮಾಡಿ ನಮ್ಮ RCB ತಂಡಕ್ಕೆ ಇದೀಗ ಸಾಲ್ಟ್ ಅವರು ಗೆಲುವು ತಂದ್ಕೊಂಡ್ರು. ಮೊದಲಿಗೆ ಏನಪ್ಪಾ ಅಂದ್ರೆ ಈ ಒಂದು ಪಿಚ್ ನಲ್ಲಿ ಟಾಸ್ ಕೂಡ ಇಲ್ಲಿ ಮ್ಯಾಟರ್ ಆಯ್ತು. ಬಟ್ ಪಿಚ್ ಏನಪ್ಪಾ ಅಂದ್ರೆ ತುಂಬಾ ಸ್ಲೋ ಆಗ್ತೈತೆ ಅಂತ ಹೇಳ್ಬೋದು. ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ರನ್ ನೋಡಿದ್ರೆ ನಿಮಗೆ ಇಲ್ಲಿ ಗೊತ್ತಾಗಬಹುದು. ರಾಜಸ್ಥಾನ್ ರಾಯಲ್ಸ್ ತಂಡ ಮೊದಲು ಬ್ಯಾಟಿಂಗ್ ಆಡಿ ಈ ಒಂದು ಪಿಚ್ ನಲ್ಲಿ ಇದೀಗ 173 ರನ್ ಮಾತ್ರ ಕಲೆ ಹಾಕಿದ್ರು. ಪ್ರಮುಖ 4 ವಿಕೆಟ್ ಮಾತ್ರ ಇಲ್ಲಿ ಅವರು ಕಳೆದುಕೊಂಡದು. RCB ಬಾಲಿಂಗ್ ಇಲ್ಲಿ ಚೆನ್ನಾಗಿದೆನಾ, ಬಟ್ ಪಿಚ್ ಸ್ಲೋ ಆಗಿದೆ ಅಂತ ಗೊತ್ತಾಗ್ತಿಲ್ಲ. ನನ್ನ ಪ್ರಕಾರ ಇದೀಗ RCB ಕೂಡ ಇಲ್ಲಿ ಇಷ್ಟೊಂದು ರನ್ ಕೂಡ ಇಲ್ಲಿ ತೆಗೆದುಕೊಂಡಿದ್ರು. ಇಲ್ಲಿ ಸಾಲ್ಟ್ ಅಗ್ರೆಸಿವ್ ಏನಪ್ಪಾ ಅಂದ್ರೆ ಇಲ್ಲಿ ನಾವು ಮೆಚ್ಕೊಳ್ಳೇಬೇಕು. ಹೀಗಾಗಿ ಸಾಲ್ಟ್ ಅವರ ಇನ್ನಿಂಗ್ಸ್ ಏನಪ್ಪಾ ಅಂದ್ರೆ RCB ತಂಡಕ್ಕೆ ಗೆಲುವು ತಂದುಕೊಡ್ತು. ಮತ್ತು ವಿರಾಟ್ ಕೊಹ್ಲಿ ಕೂಡ ಇಲ್ಲಿ ತುಂಬಾ ಒಂದು ಪಿಚ್ ನಲ್ಲಿ ಸ್ಲೋ ಆಡಿದ್ರು. ಬಟ್ ಪಡಿಕ್ಕಲ್ ಲಾಸ್ಟ್ ಹೊಡೆದ್ರಾದ್ರು. ಸ್ಟಾರ್ಟಿಂಗ್ ಅಲ್ಲಿ ಕೂಡ ಅವರು ಇದೀಗ ಈ ಒಂದು ಪಿಚ್ ಅಲ್ಲಿ ಕೂಡ ತುಂಬಾ ಸ್ಟ್ರಗಲ್ ಮಾಡಿದ್ರು. ಹೀಗಾಗಿ RCB ತಂಡ ಈ ಒಂದು ಪಂದ್ಯ ಸುಲಭವಾಗಿ ಇಲ್ಲಿ ಗೆದ್ದಿದೆ. ಬಟ್ ಒಂದೇ ವಿಕೆಟ್ ಕಳೆದುಕೊಂಡು RCB ಇದೀಗ ಟಾಪ್ 3 ಅಲ್ಲಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಬಂದಿದೆ. ನಂಬರ್ 5 ಇದ್ದು ಏಕದಮ್ ಇವಾಗ ನಂಬರ್ 3ಗೆ RCB ಬಂತು. ಬಟ್ ಇದು ಏನಪ್ಪಾ ಅಂದ್ರೆ ಮೊದಲಿಗೆ ಬ್ಯಾಟ್ ಮಾಡಿದಂತ ರಾಜಸ್ಥಾನ್ ರಾಯಲ್ಸ್ ತಂಡದ ಪರ ಯಶಸ್ವಿ ಜೈಸ್ವಾಲ್ ಅವರು ಇಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟರು. ಅಂದ್ರೆ ಜೈಸ್ವಾಲ್ ಮತ್ತು ಸಂಜು ಸ್ಯಾಮ್ಸನ್ ಅವರ ಜೋಡಿ RCB ಬಾಲರ್ಗಳನ್ನ ಕಾಯ್ದಿತು. ಬಟ್ ಕೃಣಾಲ್ ಪಾಂಡ್ಯ ಎಸೆದಂತ ಆ ಒಂದು ಬಾಲ್ ಏನಪ್ಪಾ ಅಂದ್ರೆ ಸ್ಟೆಪ್ಔಟ್ ಆಗಿ ಹೊಡೆಯಲು ಹೋದಂತ ಸಂಜು ಸ್ಯಾಮ್ಸನ್ ಅವರು ಜಿತೇಶ್ ಶರ್ಮಾ ಅವರ ಕೈಗೆ ಬಾಲ್ ಹೋಯಿತು. ಹೀಗಾಗಿ ತ್ರಿಜೌಟ್ ಮಾಡುವ ಮೂಲಕ RCB ತಂಡಕ್ಕೆ ಮೊದಲ ವಿಕೆಟ್ ಅನ್ನು ಕೂಡ ಇಲ್ಲಿ ಕೃಣಾಲ್ ಪಾಂಡ್ಯ ಮತ್ತು ಜಿತೇಶ್ ಶರ್ಮಾ ಜೋಡಿ ಜಂಟಿಯಾಗಿ ತಂದುಕೊಟ್ರು. ಇದು ಏನಪ್ಪಾ ಸಂಜು ಸ್ಯಾಮ್ಸನ್ ಅವರು 15 ರನ್ ಗಳಿಸಿದ್ರು. 19 ಬಾಲ್ ಆಡಿ ಇವರು 15 ರನ್ ಮಾತ್ರ ಗಳಿಸಿದ್ರು. ಒಂದು 4 ಹಿಡಿದು ಇವರು 78 ಸ್ಟ್ರೈಕ್ ರೇಟ್ ಮಾತ್ರ. ಹೀಗಾಗಿ ಇಲ್ಲಿ ತಗೋರಪ್ಪ ನನ್ನ ವಿಕೆಟ್ ಅಂತ ಹೇಳಿ ಕೊಟ್ಟು ಹೋದ್ರಂತಾನೆ ಹೇಳಬೇಕು. ಸಂಜು ಸ್ಯಾಮ್ಸನ್ ಕೂಡ ಇಲ್ಲಿ ತುಂಬಾ ಸ್ಟ್ರಗಲ್ ಮಾಡಿದ್ದನ್ನು ಕೂಡ ನೋಡಿದ್ವಿ. 19 ಬಾಲ್ ಅಲ್ಲಿ ಕೇವಲ 15 ರನ್ ಮಾತ್ರ ಇವರು ಪಡೆದದ್ದು. ಇದು ರನ್ನೇ ಬಾಲ್ ಕೂಡ ಇಲ್ಲಿ ಆಗಿಲ್ಲ. ನಂತರ ಬಂದ ರಿಯಾನ್ ಪರಾಗ್ ಇಲ್ಲಿ 22 ಬಾಲ್ಗೆ 30 ನೋಡಿದ್ರು. ಬಟ್ ಅದು ಏನಪ್ಪಾ ಅಂದ್ರೆ ಇಲ್ಲಿ ಯಶ್ ದಯಾಳ್ ಅವರ ಬಾಲಿಂಗ್ ನಲ್ಲಿ ವಿರಾಟ್ ಕೊಹ್ಲಿಗೆ ಸ್ಟೇಟ್ ಕ್ಯಾಚ್ ಕೊಟ್ಟು ಇವರು ಹೊರಗೋದ್ರು. ಬಟ್ ರಿಯಾನ್ ಪರಾಗ್ ಕೂಡ ಇಲ್ಲಿ RCB ತಂಡ ಅಷ್ಟೊಂದು RCB ತಂಡ ಕ್ಯಾಚ್ ಬಿಟ್ರು. ಅಂದ್ರೆ ವಿರಾಟ್ ಕೊಹ್ಲಿ ಕೂಡ ಒಂದು ಕ್ಯಾಚ್ ಅನ್ನ ರಿಯಾನ್ ಪರಾಗ್ ಅವ್ರದ್ದು ಮಿಸ್ ಮಾಡ್ತಾರೆ. ಹೀಗಾಗಿ ರಿಯಾನ್ ಪರಾಗ್ ಅವ್ರ ಕ್ಯಾಚ್ ಏನಪ್ಪಾ ಅಂದ್ರೆ ಇದೀಗ ಕೊಹ್ಲಿ ಮತ್ತೊಮ್ಮೆ ಹಿಡಿದು ಇಲ್ಲಿ ಮಾಡಿದ್ರು. ಮತ್ತು ಧ್ರುವ ಜುರೆಲ್ ಅಜಯ್ 35. ಬಟ್ ಇವರು ಕೂಡ ಇಲ್ಲಿ ತುಂಬಾನೇ ಸ್ಟ್ರಗಲ್ ಮಾಡಿದ್ರು. 23 ಬಾಲಿಗೆ 35 ನೋಡಿದ್ರು. ಇನ್ನು ಕೊನೆಯದಾಗಿ ಹಿಟ್ ಮೇಲೆ 8 ಬಾಲ್ ಆಡಿ ಕೇವಲ ಗಳಿಸಿದ್ದು 9 ರನ್ ಮಾತ್ರ. ಇನ್ನು ನಿತೀಶ್ ರನ್ ಬಾಲಿಗೆ ಒಂದು 4 ಹಿಡಿದು ತಂಡದ ಮೊತ್ತವನ್ನ 173ಕ್ಕೆ ತಂದಿಳಿಸಿದ್ರು. ಬಟ್ ಇಲ್ಲಿ ಆಡಿದ್ದು ಜೈಸ್ವಾಲ್ ಅವರ ಇನ್ನಿಂಗ್ಸ್ ಅನ್ನು ಕೂಡ ನಾನು ಮೆಚ್ಚಲೇಬೇಕು. ಯಾಕಂದ್ರೆ 47 ಬಾಲಿಗೆ 75 ನೋಡಿದ್ರು. 10 4 2 ಸಿಕ್ಸರ್ ಸಹಿತ ಇಲ್ಲಿ 159 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಮಾಡಿದ್ರು. ಬಟ್ RCB ತಂಡ ಏನಪ್ಪಾ ಜಾಶ್ ಹಜಲ್ವುಡ್ ಎಸೆದಂತ ಆ ಒಂದು ಬಾಲ್ಗೆ ಇದೀಗ ಜೈಸ್ವಾಲ್ LBW ಆದ್ರು. ಬಟ್ ರಿವ್ಯೂ ತೆಗೆದುಕೊಂಡ್ರು ಕೂಡ ಇಲ್ಲಿ ಯಾವುದೇ ಸಕ್ಸಸ್ ಅವರು ಕಾಣಲಿಲ್ಲ. ಕ್ಲಿಯರ್ ಕಟ್ ಆಗಿ ಆ ಒಂದು ಬಾಲ್ ಏನಪ್ಪಾ ಅಂದ್ರೆ LBW ಆಗಿತ್ತು. ಹೀಗಾಗಿ ಇದು ಜೈಸ್ವಾಲ್ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಹೇಗೆ ಇದೀಗ ಪರ್ಫಾರ್ಮೆನ್ಸ್ ಕೊಟ್ಟರು, ಹಾಗೆ RCB ತಂಡದ ಜೋಡಿ ಏನಪ್ಪಾ ಅಂದ್ರೆ ಸ್ಟಾರ್ಟಿಂಗ್ ಇಲ್ಲಿ ಓಪನಿಂಗ್ ನೋಡ್ತಾ ಹೋದ್ರೆ RCB ತಂಡಕ್ಕೆ ಪಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಬಂದ್ರು. ಹೀಗಾಗಿ ವಿರಾಟ್ ಕೊಹ್ಲಿ ಮತ್ತು ಪಿಲ್ ಸಾಲ್ಟ್ ಜೋಡಿ ಏನಪ್ಪಾ ಅಂದ್ರೆ ಮೊದಲ ವಿಕೆಟ್ಗೆ ಇಲ್ಲಿ ಅದ್ಭುತ ಜೊತೆ ಆಟವನ್ನೇ ಆಡಿತು. ಬಟ್ ಪಿಲ್ ಸಾಲ್ಟ್ 33 ಬಾಲಿಗೆ 65 ನೋಡಿದ್ರು. ಅಂದ್ರೆ 5 4 6 ಸಿಕ್ಸರ್ ಸಹಿತ ಇವರು 196 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಮಾಡಿದ್ರು. ಇವರ ಒಂದು ಕ್ಯಾಚ್ ಏನಪ್ಪ ಕುಮಾರ್ ಕಾರ್ತಿಕ್ ಎಸೆದಂತ ಆ ಒಂದು ಬಾಲ್ಗೆ ಇದೀಗ ಯಶಸ್ವಿ ಜೈಸ್ವಾಲ್ ಅವರು ಯಶಸ್ವಿಯಾಗಿ ಕ್ಯಾಚ್ ಹೊಡೆಯುವ ಮುಖಾಂತರ RCBಯ ಮೊದಲ ವಿಕೆಟ್ ಅನ್ನು ಇಲ್ಲಿ ಪಡೆದುಕೊಂಡ್ರು. ಬಟ್ ಪಿಲ್ ಸಾಲ್ಟ್ ಹಿಂದಿನ ಬಾಲ್ ನಲ್ಲಿ ಕೂಡ ಇದೀಗ 6 ಬಾರಿಸಿ ಆಡಿದ್ರು. ಬಟ್ ಅದೇ ತರ ಬಾಲ್ ಅನ್ನು 6 ಹೊಡೆಯಕ್ಕೆ ಹೋಗಿ ಇದೀಗ ಮಿಸ್ ಟೈಮ್ ಜಡ್ಜ್ ಆಗಿ ಒಂದು ಕ್ಯಾಚ್ ಅಲ್ಲಿ ಇದೀಗ ಜೈಸ್ವಾಲ್ ಹಿಡಿದು RCBಗೆ ಮೊದಲ ವಿಕೆಟ್ ಬೆತ್ತು. ಬಟ್ ಅದೇ ತರ ವಿರಾಟ್ ಕೊಹ್ಲಿ ಅಜಯ್ 62 45 ಬಾಲ್ಗೆ ಇವರು 62 ರನ್ ಗಳಿಸಿದ್ರು. ಬಟ್ ಇಲ್ಲಿ 4 4 2 ಸಿಕ್ಸರ್ ಸಹಿತ 137 ನಲ್ಲಿ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಮಾಡಿದ್ರು. ಕೊನೆಯವರೆಗೆ ದೇವದತ್ ಪಡಿಕ್ಕಲ್ 28 ಬಾಲ್ಗೆ 40 ನೋಡಿದು RCB ತಂಡವನ್ನ ಅಂದ್ರೆ 4 ಹೊಡೆದ್ರ ಮುಖಾಂತರ RCB ಇಲ್ಲಿ 4ನೇ ಗೆಲುವು ಒಂದು ಸೀಸನ್ ಅಲ್ಲಿ ತಂದು ಕೊಟ್ಟರು. ಬಟ್ ಇಲ್ಲಿ ಏನ್ ಹೇಳಬೇಕಪ್ಪ ಅಂದ್ರೆ ಈ ಒಂದು ಪಿಚ್ ಕೂಡ ಇಲ್ಲಿ ತುಂಬಾನೇ ಸ್ಲೋ ಆಗಿತ್ತು. ಅಂದ್ರೆ ಟಾಸ್ ಗೆದ್ದಾಗಲೇ ರಜತ್ ಪಾಟೀದಾರ್ ಅವರು ಇದೀಗ ಈ ಒಂದು ಪಿಚ್ ನಲ್ಲಿ ನಾನು ಇದೀಗ ಚೇಂಜ್ ಮಾಡ್ತೀನಿ ಅಂತ ಬಾಲಿಂಗ್ ತೆಗೆದುಕೊಂಡ್ರು. ಅದೇ ತರ ಇಲ್ಲಿ ಸಂಜು ಸ್ಯಾಮ್ಸನ್ ಕೂಡ ಇದನ್ನೇ ಹೇಳಿದ್ರು. ಬಟ್ ನಾನು ಟಾಸ್ ಗೆದ್ದಿದ್ರೆ ಇಲ್ಲಿ ಮೊದಲು ಬಾಲಿಂಗ್ ತೆಗೆದುಕೊಳ್ಳುತ್ತಂತ ಹೇಳಿದ್ರು. ಬಟ್ ಎಲ್ಲವೂ ಕೂಡ RCBಗೆ ನಿನ್ನೆ ಆಗಿತ್ತು. RCB ತಂಡ ಈ ಒಂದು ಪಂದ್ಯವನ್ನು ಇದೀಗ ಇನ್ನೂ 15 ಬಾಲ್ ಇರುವಂತೆ ಮುಕ್ತಾಯಗೊಳಿಸಿದೆ. ಇದು ಏನಪ್ಪಾ ಅಂದ್ರೆ RCB
ಗ್ರೀನ್ ಜರ್ಸಿಯಲ್ಲಿ ಕಳಪೆ ದಾಖಲೆ ಏನಿತ್ತು ಅದನ್ನು ಅಳಿಸಲಾಗಿದೆ. ಅದರಲ್ಲಿ ವಿರಾಟ್ ಕೊಹ್ಲಿ ಒಂದು ದಾಖಲೆ ಕೂಡ ಇಲ್ಲಿ ಬರೆದಿದ್ದಾರೆ. 150 ಇದೀಗ ಈ ಒಂದು T20ಯಲ್ಲಿ ಇವರು ಬರೆದರು. 108 ಡೇವಿಡ್ ವಾರ್ನರ್ ಅವರ ಹೆಸರಿನಲ್ಲಿದೆ. ಬಟ್ ಅಂದರೆ IPL 108 ಡೇವಿಡ್ ವಾರ್ನರ್ 50 ಬಾರಿಸಿದರು. ಬಟ್ ಅದೇ ತರ ವಿರಾಟ್ ಕೊಹ್ಲಿ ಇದೀಗ 110 ಶತಕ ಬಾರಿಸಿ ಇದೀಗ ದಾಖಲೆ ಬರೆದಿದ್ದಾರೆ. ಇದು RCB ವರ್ಸಸ್ RR ಪಂದ್ಯದ ಹೈಲೈಟ್ಸ್ ಆಗಿದೆ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.